ರಾಜಕಾರಣದಲ್ಲಿ ಇಂಥ ಕಂಪ್ಲೇಂಟ್ಗಳನ್ನ ಸುಳ್ಳು ಕಂಪ್ಲೇಂಟ್ಗಳನ್ನ ನಾವು ನೋಡಿದ್ದೀವಿ. ಅದರಲ್ಲಿ ಪಾಪ ನಮ್ಮ ಶಾಸಕರು ಒತ್ತಡ, ನಾಗರಾಜಯ್ಯನವರು ಮತಕ್ಕೆ ಅಲ್ವೋಗಿದ್ರು, ಅವ್ರ ಮೇಲೆ ಸೇರಿಸಿ ನೀವು FIR ಮಾಡಬೇಕು ಅಂತ ಶಾಸಕರು ಒತ್ತಡ. ಎಷ್ಟು ಮಟ್ಟಿಗೆ ಶಾಸಕರು ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಾರೆ, ನಾಗರಾಜಯ್ಯನವ್ರ ಮೇಲೆ ಕೇಸನ್ನು ಸೇರಿಸಲೇಬೇಕು ಅಂತ ಶಾಸಕರಿಗೆ ಆಸೆ. ನಾಗರಾಜಯ್ಯನವ್ರ ಕುಟುಂಬದವ್ರು ಎಲ್ಲರೂ ತಗೊಂಡೋಗಿ ಜೈಲಲ್ಲಿ ಇಡಬೇಕು, ಅವ್ರು ಬೇರೆ ನಾವು ಸಿಕ್ತಿಲ್ವಲ್ಲ, ಭ್ರಷ್ಟಾಚಾರದ ಹಗರಣ ಇಲ್ಲ ನಾಗರಾಜಯ್ಯನವ್ರ ಕುಟುಂಬದ ಮೇಲೆ, ಇನ್ಯಾವುದೋ ಬೇರೆ ಹಗರಣಗಳಿಲ್ಲ, CBIನೋ ಅಥವಾ EDನೋ ಯಾವುದು ನಮ್ಮ ಮೇಲೆ 40-50 ವರ್ಷದ ನಾಗರಾಜಯ್ಯ ರಾಜಕೀಯ ಬದುಕಿನಲ್ಲಿ ED CD ಯಾವುದು ಕೂಡ ಅವ್ರ ಮೇಲೆ ಕೇಸ್ ಮಾಡಿಲ್ಲ. ಏನಾರ ಮಾಡಿ ಇವ್ರ ಕುಟುಂಬನ ಜೈಲಿಗೆ ಕಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾಗರಾಜಯ್ಯನವ್ರನ್ನ ಈ ಕೇಸಲ್ಲಿ ಸೇರಿಸ್ಬೇಕು ಅಂತ ಶಾಸಕರು ಬಹಳಷ್ಟು ಒತ್ತಡ ಮಾಡ್ತಾರೆ. ಪಾಪ ಅಧಿಕಾರಿಗಳಿಗೆ ಅಷ್ಟೋ ಮಾನವೀಯತೆ ಉಳಿಸ್ಕೊಂಡಿದ್ದಾರೆ ಈ ತಾಲೂಕಿನಲ್ಲಿ ಅಧಿಕಾರಿಗಳು. ಅದಕ್ಕೆ ಅಧಿಕಾರಿಗಳು ಒಪ್ಪಲ್ಲ. A1ನ ಬಾಲು ಮಾಡಬೇಕು, A2ನ ನಾಗರಾಜಯ್ಯನವ್ರನ್ನ ಮಾಡಬೇಕು, ಮಿಕ್ಕಿದೆಲ್ಲ ಪಾಪ ಮುಂದೆ ಕಂಟಿನ್ಯೂ ಮಾಡಬೇಕು ಅನ್ನೋದು ಶಾಸಕರು ಬಹಳ ಅಭಿಲಾಷೆ ಇತ್ತು. ಅಧಿಕಾರಿಗಳಿಗೆ ನಾಗರಾಜಯ್ಯ ಎಂತ ನೀತಿವಂತ, ನಾಗರಾಜಯ್ಯನವ್ರ ರಾಜಕೀಯ ಗುಣ ಏನು ಅಂತ ತಾಲೂಕಿನ ಅಧಿಕಾರಿಗಳು ಗೊತ್ತಿದೆ. ನೀವೇ ಅಧಿಕಾರಿಗಳನ್ನ ಹಾಕ್ಸ್ಕೊಂಡ್ ಬಂದಿರ್ಬೋದು, ನಾಗರಾಜಯ್ಯನವ್ರ ವ್ಯಕ್ತಿತ್ವದ ಬಗ್ಗೆ ಗೊತ್ತಿದೆ. ನಾಗರಾಜಯ್ಯನವ್ರಿಗೆ 83 ವರ್ಷ,